ಅಲ್ಲದೆ ಹೋದರೆ ಒಂದು ಕಾಲದಲ್ಲಿ ತಂದೆ ತಾಯಿಗಳಿಗೂ ಬೇಡವಾದಂತ ಮಗುವಾಗಿ ಜನಿಸಿದ್ದೆ. ಗುರುಗಳಾಡಿದ ಮಾತು ನಾರದರು ಬಂದರು ತಿಳಿಸಿದರಲ್ಲ, ಯಾಕೆ ಮನೋವ್ಯಥೆಯನ್ನು ಮಾಡ್ತಾ ಇದ್ದೀಯ? ಒಟ್ಟು ತಂದೆ ತಾಯಿಗಳನ್ನ ಕಾರಾಗೃಹಕ್ಕೆ ಹಾಗೆ ತಿಳಿಸಿದಿರೋ ಬಂಧಿಸಿಟ್ಟೆ. ಅಷ್ಟೇ ಅಲ್ಲ, ಇಲ್ಲಿಯ ಸಾಮ್ರಾಜ್ಯವನ್ನು ನಾನು ವಹಿಸಿಕೊಂಡೆ. ನನ್ನವರೇ ಆದ ಜಾಣೂರ ಮುಷ್ಟಿಗರಾದಿರನ್ನು ನಿಲ್ಲಿಸಿಕೊಂಡೆ. ನಾನೇ ನಾನಾಗಿ ಮೆರೆಯುತ್ತಾ ಇದ್ದೆ. ಒಂದೊಂದು ಕಾಲದಲ್ಲಿ ತಂಗಿಯಾಗಿರತಕ್ಕಂತಹ ದೇವಕಿಯ ಲಗ್ನ ಮಹೋತ್ಸವದ ಸಂದರ್ಭದಲ್ಲಿ ನಾನೇ ರಥದ ವಾಗೆಯನ್ನು ಹಿಡಿದು ವಿಜೃಂಭಿಸುತ್ತಿದ್ದ ಕಾಲದಲ್ಲಿ ಆಯಿತಲ್ಲ ಶರೀರಮಣಿ. ಕಥೆಯನ್ನು ಪಡ್ತಾ ಇದ್ದೀಯ, ಬಹಳ ಸಂತೋಷವಾಗಿದ್ದೀಯ. ಹಾಗೆ ಅಷ್ಟೇ ಸಂತೋಷಕ್ಕೆ ಕಾರಣ ಹಿಗ್ಗಬೇಡ. ಇದೇ ನಿನ್ನ ತಂಗಿಯ 8ನೆಯ ಗರ್ಭದಲ್ಲಿ ಹುಟ್ಟುವಂತಹ ಮಗುವಿನಿಂದ ನಿನಗೆ ಮರಣ ಹೋದೆ. ಅಷ್ಟೇ ಅಲ್ಲ, ತಂಗಿಯನ್ನ ಹಿಡಿದ ಕುರುಸಿಯಿಂದ ಕಡಿಯಲು ಮುಂದಾದವಾಗ ವಸುದೇವ ಬಂದು ತಡೆದ. ಅವ ವ್ಯಕ್ತವಾಗಿ ತಂಗಿಯನ್ನ ಕೊಲ್ಲಬೇಡ, ತಂಗಿಯ ಹುಟ್ಟುವ ಮಕ್ಕಳಿಂದ ನಿನಗೆ ಮರಣ ಎಂಬುದಾಗಿ ಹೇಳಿದ್ದಾರಲ್ಲ, ಆದ್ದರಿಂದ ಹುಟ್ಟಿದ ಮಕ್ಕಳನ್ನೆಲ್ಲ ನಿನಗೆ ತಲುಪಿಸುತ್ತೇನೆ ಎಂಬುದಾಗಿ ಸುಮ್ಮನುಳಿದು ಹೋಗಿ ಬದುಕಿಕೊಳ್ಳಲಿ ಎಂಬುದಾಗಿ ಬಿಟ್ಟೆ. ಹಾಗೆ ಅಷ್ಟಕ್ಕೆ ಸುಮ್ಮನೆ ಉಳಿದೆನಾ? ಬಂದು ನಾರದರಾಡಿದ ಮಾತಿನಂತೆ ಒಂದು 8 ಆಗಬಹುದು, 8 ಒಂದಾಗಬಹುದು ಎಂಬುದಾಗಿ. ಹಾಗಾಗಿ ಬಿಡಲಿಲ್ಲ. ಹುಟ್ಟಿದ 6 ಮಕ್ಕಳು ಉಳಿಸಿದ್ದೇನೆ. 7ನೇಯದು ನವಮಂಡಲಕ್ಕೆ ಹಾರಿ ಹೋಯ್ತಲ್ಲ, 8ನೇಯದು ಕೃಷ್ಣನೆಂಬ ಅಭಿನವದಿಂದ ಮೆರೆಯುತ್ತಿದ್ದಾನಂತೆ. ಹಾಗಾಗಿ ಸುಮ್ಮನೆ ಉಳಿದೇನಾ? ವೈರಿಯನ್ನು ನಾಶ ಮಾಡಬೇಕೆಂಬುದಾಗಿ ತಿಳಿದು ಬಲು ಭಟರನ್ನೆಲ್ಲ ಹೊರಟಿದ್ದೇನೆ. ಪ್ರಯೋಜನಕ್ಕೆ ಬರಲಿಲ್ಲ. ಒಬ್ಬರು ಹೋದವರು ಕೂಡ ಮಣ್ಣಲ್ಲಿ ಮಣ್ಣಾಗಿಯೇ ಹೋದರು ವಿನಃ ಮರಳಿ ಬರಲಿಲ್ಲ. ಚಿಂತಿಸುತ್ತಾ ಇದ್ದೇನೆ. ಹಾಗಾಗಿ ವೈರಿಶೇಷವನ್ನು ಉಳಿಸಿದರೆ ಅಂತ ಆದರೆ ನನಗೆ ಆಪತ್ತು ನಿಶ್ಚಯ. ಏನು ಮಾಡಬೇಕು? ಇದಕ್ಕೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಮಂತ್ರಿಯಾದ
ವ್ಯಕ್ತಿ ಎಂಬುದಾಗಿ ಭಾವಿಸಿ ಅಕ್ರೂರನನ್ನ ಸಭೆಗೆ ಬರುತ್ತೇನೆ. ಓ ಅಕ್ರೂರ, ಒಂದು ಕಾರ್ಯವಾಗಬೇಕಾಗಿದೆ. ಏನು ಏನು ಅಂತ ವಿಚಾರಿಸ್ತಾ ಇದೆಯಾ? ನಿನಗೆ ತಿಳಿದ ಇದೆ, ಕೃಷ್ಣ ಬಲರಾಮರು ಅಳೆಯುತ್ತಾ ಇದ್ದಾರಂತೆ. ಹಾಗಾಗಿ ಅವರು ನನ್ನ ವೈರಿಗಳು ಎಂಬುದಾಗಿ ನಿನಗೆ ತಿಳಿದೇ ಇದೆ. ಅವರನ್ನ ಇಲ್ಲಿವರೆಗಾಗಿ ಕಾತರಬೇಕು. ಹೇಗೆ ವಲಯ? ಕಾರಣ ಬೇಕಲ್ಲವೇ? ನಾಳೆಯ ಚತುರ್ದಶಿ ಅಂದಿರಲು ನಡೆಯುವಂತಹ ಎಲ್ಲ ಹಬ್ಬಕ್ಕೆ ಅವರನ್ನ ನೀನು ಕರೆತರಬೇಕು. ಅವರನ್ನ ನೀನು ಇಲ್ಲಿಯವರೆಗಾಗಿ ಕರೆತಂದೆ ಅಂತಾದರೆ ಅವರನ್ನು ಮಲ್ಲ ಯುದ್ಧದಲ್ಲಿ ಕುಸ್ತಿ ಪುಡಿಗೈದು ನನ್ನ ಹಗೆಗಳನ್ನು ತೀರಿಸಿಕೊಳ್ತೇನಂತೆ. ನೀನು ಕರೆತರಬೇಕು. ಈ ವಿಚಾರವಾಗಿ
ಕೇಳಿಕೊಳ್ತೇನೆ. ಏನದು? ಕೇಳುವಂತಹ ಮನಸ್ಸನ್ನು ಮಾಡಬೇಕೆನ್ನುವುದಾಗಿ ಸಹ ಹೇಳಿಕೊಳ್ತಾ ಇದ್ದೇನೆ. ಹಾ, ಯಾಕೆ ಅಂತ ಹೇಳಿದರೆ ಆ ಕೃಷ್ಣನ ವಿಚಾರವಾಗಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವನು. ಯಾಕೆ ಅಂತ ಹೇಳಿದರೆ ಕೃಷ್ಣನನ್ನ ಈ ಧರೆಗಿಳಿದಂತಹ ಭಗವಂತ ಎನ್ನುವುದಾಗಿ ಲೋಕದಲ್ಲಿರುವವರೆಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ಲೋಕ ಕೊಂಡಾಡುತ್ತಾ ಇದೆ. ಜಗದ್ಗುರು ಎನ್ನುವುದಾಗಿ ಸಹ ಹೇಳ್ತಾರೆ. ಅದಲ್ಲದೆ ಅದಕ್ಕೆ ಸಾಕ್ಷಿಯೋ ಎಂಬಂತೆ ನೀನು ಅವನನ್ನು ಕೊಲ್ಲಬೇಕು ಎನ್ನುವಂತಹ ಎಷ್ಟೆಲ್ಲ ಪ್ರಯತ್ನವನ್ನು ಪಟ್ಟೆ. ಒಂದು ಪ್ರಯತ್ನ ಮಾಡಲು ಫಲವನ್ನು ಕೊಟ್ಟಿದ್ದಾನೆ. ನಿಷ್ಪ್ರಯೋಜನವಾಗಿ ಹೋಗಿದೆ. ನಮ್ಮಲ್ಲಿರುವಂತಹ ಬಲುಬಡರಾದಂತಹ ಶಕಟ, ರೇಣುಕ, ಪ್ರಳಂಬ, ಕೂತನಿ ಮೊದಲಾದಂತಹ ಅಸುರ ಬಲವನ್ನೆಲ್ಲ ಅಲ್ಲಿಯವರೆಗೆ ಕಳುಹಿಸಿಕೊಟ್ಟೆ. ಮಣ್ಣಾಗಿ ಹೋದರು. ಆನಂತರ ವಿಷದ ಬಲೆಯನ್ನುವಂತಹ ಕೂತನಿಯನ್ನು ಸಹ ಕಳುಹಿಸಿಕೊಟ್ಟೆ. ನಿಜ. ಅವಳು ಸಹ ಸುನೀಗಿದಳು ಎನ್ನುವಂತಹ ವರ್ತಮಾನವನ್ನು ತಿಳಿದೆ. ಈ ರೀತಿಯಾಗಿ ನೀನು ಕೈಗೊಂಡಂತಹ ಕಾರ್ಯವೆಲ್ಲವೂ ವಿಫಲವಾಗುತ್ತಾ ಇದ್ದರೂ ಸಹ ಇನ್ನೂ ಆ ಭಗವಂತನಲ್ಲಿ ಹಗೆತನವನ್ನು ಯಾಕೆ ಕಟ್ಟಿಕೊಳ್ಳುತ್ತೀಯಾ? ಮನಸ್ಸನ್ನು ಬದಲಿಸಿಕೊಳ್ಳಬಹುದಲ್ಲವೇ? ಅಕ್ರೂರ, ನಿನ್ನ ಹಿತೋಪನಿಷತ್ತನ್ನು ನಾನು ಕೇಳಲು ಇಲ್ಲಿಗೆ ಬಂದದ್ದಲ್ಲ. ನನ್ನ ಆಜ್ಞೆಯನ್ನು ಪಾಲಿಸತಕ್ಕದ್ದು ಅವರನ್ನು ಇಲ್ಲಿವರೆಗಾಗಿ ತರಬೇಕು. ಇದು ನಿನ್ನ ಕೆಲಸ. ಅನುತ್ತೇಳತೆ. ಏನಂತ ಹೇಳುವುದನ್ನು ಗೊತ್ತಾಗುತ್ತಾ ಇಲ್ಲ. ವಿನಾಶಕಾಲೇ ವಿಪರೀತ ಬುದ್ಧಿ ಎನ್ನುವಂತಹ ಮಾತನ್ನುವಂತಹದ್ದು ಈ ಕಂಸನ ಪಾಲಿಗೆ ಸತ್ಯವಾಗಿ ಅನಿಸುತ್ತಾ ಉಂಟು. ಏನೇ ಇದ್ದರೂ ಸಹ ನಾನು ಬರೆಯಾಡಿದಂತಹ ಮಾತನ್ನು ಕೇಳಲೇಬೇಕು. ಇದು ರಾಜಾಜ್ಞೆ ಎನ್ನುವುದಾಗಿ ತಿಳಿಸಿದ್ದಾನೆ. ನನ್ನ ಮನಸ್ಸಿನಲ್ಲಿ ಅನಿಸಿಕೊಂಡಂತಹ ಆ ಭಗವಂತನನ್ನು ಕಾಣುವಂತಹ ಯೋಗವಾದವು ನನ್ನ ಪಾಲಿಗೆ ಒದಗಿಸಲ್ಲ. ಆದಷ್ಟು ಬೇಗ ಕಳತೇನೆ ಅಂತ ನೋಡೋಣ. ಇದೊಂದು ಸಂಯೋಗ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ರಾಜಾಜ್ಞೆಯನ್ನು ಶಿರಸಾವಹಿಸಿದಂತಹ ನಾನು ಒಂದು ನಿಂತ ಸ್ಥಳವೇ ಕೃಷ್ಣ ಇರುವಂತಹ ಪ್ರದೇಶ. ಬರುವಂತ ಇರುವಂತೆಯೇ ಕೃಷ್ಣನ ದರ್ಶನವಾಯಿತು ಎನ್ನುವಂತಹ ಮನಸ್ಸು ನನ್ನಲ್ಲಿ ಮಾಡುತ್ತಾ ಉಂಟು. ಈ ನದಿಯ ತೀರದಲ್ಲಿ, ಆ ನರ್ಮದಾ ನದಿಯ ತಟದಲ್ಲಿ, ಆ ಮರಳ ರಾಶಿಯ ಮೇಲೆ ಕೃಷ್ಣನ ಪುಟ್ಟ ಹೆಜ್ಜೆಯನ್ನು ನೋಡುತ್ತಾ ಇರುವಾಗ ಆತನ ಲೀಲಾ ವಿನೋದವನ್ನು ನೋಡಿದಂತಹ ಸಂತೋಷ ನನ್ನ ಪಾಲಿಗಾಗುತ್ತಾ ಉಂಟು. ಅವನನ್ನ ಕಂಡೆ ಎನ್ನುವಂತಹ ಭ್ರಮೆಗೆ ಒಳಗಾಗುತ್ತಾ ಇದ್ದೇನೆ. ಅವನ ಬಾಳ ಲೀಲೆಯನ್ನು ನೋಡಿದಂತಹ ನನ್ನ ಮನಸ್ಸು ತುಂಬಿ ಬರುತ್ತಾ ಉಂಟು. ಏನೇ ಇದ್ದರೂ ಸಹ ಒಂದು ನಿಂತಿರುವಂತಹ ಕೃಷ್ಣನಿರುವಂತಹ ಪ್ರದೇಶ ಅವನ ನಿರೀಕ್ಷೆಯನ್ನು ನೋಡೋಣ. ಲಕ್ಷ್ಮೀ Shama
ನಿನ್ನನ್ನ ಕಂಡಾಕ್ಷಣ ಹಾ. ಬಹಳ ಆನಂದವಾಯಿತು. ಹಾ. ಯಾಕೆಂದರೆ ನಾನು ಬಹಳ ದಿನದಿಂದ ಏನು ಕೇಳಬೇಕೆಂದು ಬಯಸುತ್ತಾ ಇದ್ದೇನು. ಹಾ. ಅದಕ್ಕೊಂದು ಉತ್ತರ ಸಿಕ್ಕಂತಾಯಿತು. ಏನು ದೂರ ಒಂದು ಮಾತು ಕೇಳಲ್ಲ. ಏನಯ್ಯ? ಹೆಣ್ಣಾದವಳಿಗೆ ತನ್ನ ತವರು ಮನೆಯಿಂದ ವ್ಯಕ್ತಿಯೊಬ್ಬ ಬಂದಾಗ ನಾನೇ ತವರು ಮನೆಯಲ್ಲಿದ್ದೇನು ಎನ್ನುವಷ್ಟು ಸಂತೋಷ ಆಗುತ್ತದಂತೆ. ನನಗೂ ಹಾಗೆ ಆಯಿತು ಅಸುರ. ಯಾಕೆಂದ್ರೆ ನಮ್ಮ ಬಂಧು ಬಾಂಧವರು ಮಧುರೆಯಲ್ಲಿದ್ದಾರೆ, ನಮ್ಮ ತಂದೆ ತಾಯಿಯವರು ಅಲ್ಲಿದ್ದಾರೆ ಎಂಬ ವಾರ್ತೆಯನ್ನಷ್ಟೇ ನಾವು ಕೇಳಿದ್ದೆವು. ಅವರನ್ನು ನೋಡುವಂತಹ ಭಾಗ್ಯ ನಮಗೆ ಇದುವರೆಗೆ ಬಂದಿರಲಿಲ್ಲ. ಇನ್ನು ಬಂದೇ ಇಲ್ಲ, ಸಮಸ್ತ ಮಧುರಾ ನಗರವನ್ನೇ ಕಂಡಂತಾಯ್ತು ಅಸುರ. ಅಸುರ ಹೇಳಪ್ಪ, ಆ ಮಧುರೆಯಲ್ಲಿ ನನ್ನ ತಂದೆ ತಾಯಿಗಳಾದ ವಸುದೇವ ದೇವಕಿಯರು ಹೇಗಿದ್ದಾರೆ ಅಸುರ? ಅಲ್ಲಿಯ ಪರಿಜನ ಪುರಜನ ಅವರೆಲ್ಲ ಹೇಗಿದ್ದಾರೆ? ನನ್ನ ಅಜ್ಜ ಉಗ್ರಸೇನ ಹಾಗೂ ಅಜ್ಜಿ ರುಚಿಮತಿ ದೇವಿಯವರು ಅವರಿಗೆ ಕುಶಲವೇ? ಅಲ್ಲಿಯ ಪುರವನ್ನ
ನಮ್ಮ ಮಾವ ಕಂಸ ಹೇಗೆ ಆಡಳಿತ ನಡೆಸಿಕೊಂಡು ಬಂದಿದ್ದಾನೆ ಎಲ್ಲ ವಿಚಾರವನ್ನ ಹೇಳುವುದರೊಂದಿಗೆ ವ್ಯಕ್ತಿಯೋರ್ವರು ಮನೆಗೆ ಬಂದಾಗ ಯಾಕೆ ಬಂದಿರಿ ಅಂತ ಕೇಳಬಾರದಂತೆ. ಆದರೆ ಹೇಳದೇ ಇದ್ರೆ ವಿಷಯ ತಿಳಿಯುವುದು ಹೇಗೆ ಹೇಳು. ಹಾಗಾಗಿ ನೀನು ಬಂದಂತಹ ಕಾರಣ ಅದು ಯಾವ ಕಾರಣ ಎಲ್ಲ ವಿಚಾರವನ್ನು ಹೇಳುವುದಲ್ಲ ಕ್ರೂರ. ಈ ವಿಚಾರವನ್ನು ಗೊತ್ತಿದ್ರೂ ಸಹ ನನ್ನ ಬಾಯಲ್ಲೇ ಕೇಳಬೇಕಂತ ಹೇಳು ಕ್ರೂರ, ಹೇಳು ಕ್ರೂರ. ಶ್ರೀಪತಿಯ ಅರಿಯದೊಳಪೇಕ್ಷಿಪೆಯಮ್ಮ ಶ್ರೀಪತಿಯ ಅರಿಯದೊಳಪೇಕ್ಷಿಪೆಯಮ್ಮ ಶ್ರೀಪತಿಯ ಅರಿಯದೊಳಪೇಕ್ಷಿಪೆಯಮ್ಮ ಚಾಪರೋತ್ಸವಕ್ಕೆಂದು ಭಾವ ಚಾಪರೋತ್ಸವಕ್ಕೆಂದು ಭಾವ ಗೋಪಾಲ ಬರಲೇ ಗೋಪಾಲ ಬರಲಿ ಮಧುರಾಪುರವೇ ನಿರೂಪವಿತ್ತಟ್ಟಿರನು ದೇವ ನಿರೂಪವಿತ್ತಟ್ಟಿರನು ದೇವ ಗೋಪಾಲ ಬರಲಿ ಮಧುರಾಪುರವೇ ನಿರೂಪವಿತ್ತಟ್ಟಿರನು ದೇವ ಅಜಯ, ನಿನಗೆ ಚರಾಚರ ಪ್ರಪಂಚದಲ್ಲಿ ನಡೆಯುತ್ತಿರುವಂತಹ ಎಲ್ಲ ವಿದ್ಯಮಾನ ಮುಗಿದರೂ ಸಹ ಆದರೆ ನಿನ್ನ ಬಾಯಿಗೆ ಕೇಳಬೇಕೆನ್ನುವಂತ ಅವತ್ತ ಕ್ರೂರ. ಈ ಮುದುಕನ ಬಾಯಿಯಲ್ಲೇ ಕೇಳಬೇಕೆನ್ನುವಂತಹ ತವಕವೇ ಹೇಳುವ ಕ್ರೂರ. ಏನಂತ ಹೇಳುದು ದೇವ? ಯಾಕೆ ಇಂತಹ ಮಾತು? ನೀನಾಡುವಂತಹ ಒಂದೊಂದು ಪ್ರಶ್ನೆಯೂ ಸಹ ನನ್ನ ಹೃದಯವನ್ನ ತಿಳಿದಂತಹ ಅನುಭವ ಆಗ್ತಾ ಉಂಟು. ಯಾಕೆ ಇಂತಹ ಮಾತು ಕ್ರೂರ? ಹೇಗೆ ಹೇಳಲಿ ಅನ್ನುವಂತಹದ್ದು. ನೀನು ಹೇಳ್ತಾ ಇದ್ದೀಯ ವಸುದೇವ ದೇವಕಿಯರ ಪರಿಸ್ಥಿತಿ ಹೇಗೆ? ಹೇಗಿದ್ದಾರೆ ಕ್ರೂರ? ಆ ಕಂಸನ ದೌಷ್ಟ್ಯಕ್ಕೆ ಒಳಗಾದಂತಹ ಅವರು ಅವನ ಸೆರೆಯಲ್ಲಿ ಬಿಟ್ಟಿದ್ದಾನೆ. ಜೊತೆಯಲ್ಲಿ ನಿನ್ನ ಅಜ್ಜ ಉಗ್ರಸೇನ ಹಾಗೂ ಅವ್ರು ಹೇಗಿದ್ದಾರೆ? ಜೀವನದ ಪರಿಸ್ಥಿತಿ ಈ ವಿಚಾರಕ್ಕಾಗಿ ಭಿನ್ನವಾಗಿಲ್ಲಯ್ಯ. ಅಂದ್ರೆ ಅವರು ಸರಿಯಾಗಿದ್ದಾರೆ. ಅವರು ಅಲ್ಲೇ ಕರೆಯಲಿದ್ದಾರೆ. ಈ ರೀತಿಯಾಗಿ ಪುರದ ಜನರೆಲ್ಲರೂ ಸಹ ನೋವಿನಿಂದ ಅವನ ಕಂಸನ ದೌಷ್ಟ್ಯದಿಂದಾಗಿ ಕಷ್ಟವನ್ನು ಕೊಡುತ್ತಾ ಇದ್ದಾರೆ, ದುಃಖಿಸುತ್ತಾ ಇದ್ದಾರೆ. ಹೌದಾ? ಸಜ್ಜನರಿಗೆ ಅಲ್ಲಿ ಕಾಲವಿರುವಂತಹದ್ದು ಇಲ್ಲ ಎನ್ನುವಂತಹ ಪರಿಸ್ಥಿತಿ ಸಹ ಅವರಿಗೆ ಬಂದಿದೆ ದೇವ. ಈ ರೀತಿಯಾಗಿ ಕಷ್ಟವನ್ನು ಅನುಭವಿಸುತ್ತಾ ಇದ್ದಾರೆ ಅಲ್ಲಿರುವಂತಹ ಜನರು ಪುರಜನರಯ್ಯ. ಅದಲ್ಲದೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದೀಯ. ನೀವು ಬಂದ ಕಾರಣ ಏನು ಅಂತ ಹೇಳಿಲ್ಲ. ನಾನು ಬರಲಿಕ್ಕೆ ಬರಬಾರದಂತಹ ಕಾರಣವೊಂದಿದೆ. ಏನು ಕ್ರೂರ? ನಿನ್ನ ಮಾವ ಬಿಲ್ಲ ಹಬ್ಬವನ್ನು ಏರ್ಪಡಿಸಿದ್ದಾನೆ. ಆ ಬಿಲ್ಲ ಹಬ್ಬದಲ್ಲಿ ನನ್ನ ಅಳಿಯಂದಿರು ಪಾಲ್ಗೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಕರೆಗಳನ್ನು ಕಳುಹಿಸಿದ್ದಾರೆ. ಅದಕ್ಕಾಗಿ ನೀನು ಹೇಳುವುದು. ಹೌದು ದೇವ. ಅಂದ್ರೆ ಬಿಲ್ಲ ಹಬ್ಬ ಅಂತ ಹೇಳ್ತಾ ಇದ್ದೀವಿ. ಹಬ್ಬ ಎಂದರೆ ಉತ್ಸವ. ಹೌದು. ಉತ್ಸವ ಎಂದರೆ ಉತ್ಸಾಹದ ಪ್ರತೀಕ. ಹಾ. ಇಂತಹ ಸಂತೋಷದ ವಾರ್ತೆಯನ್ನು ಹೇಳುವಾಗ ಈ ದುಃಖ ಯಾಕೆ ಕ್ರೂರ? ಹೇಗೆ ಹೇಳಲಿದ್ದೇವ? ಯಾಕೆ ಕ್ರೂರ? ಬಿಲ್ಲ ಹಬ್ಬ ಎನ್ನುವಂತಹದ್ದು ನೆವ ಮಾತ್ರ. ಮುಂದೆ ತನ್ನ ಸ್ವಕ್ಷೇತ್ರದಲ್ಲಿ ನನಗೆ ಪರಾಕ್ರಮ ಹೆಚ್ಚು ಎನ್ನುವುದಾಗಿ ಅರಿತಂತಹ ಕಂಸ ಇಲ್ಲಿಗೆ ನನ್ನ ಕೊಲ್ಲಲಿಕ್ಕಾಗಿಲ್ಲ, ಅಲ್ಲಿಯವರೆಗಾಗಿ ಕರೆಸಿ ನಿನ್ನನ್ನು ಕೊಲ್ಲಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ನಿನ್ನನ್ನ ಅದು ಬಿಲ್ಲ ಹಬ್ಬ ಅಲ್ಲ. ಬಿಲ್ಲ ಹಬ್ಬ ಎನ್ನುವಂತಹದ್ದು ನೆವ ಮಾತ್ರ. ಅದು ನಿನ್ನನ್ನು ಕೊಲ್ಲುವಂತಹ ಹಬ್ಬ ಅಯ್ಯ. ಅಂತಹ ದುಃಖದ ವಿಚಾರವನ್ನ ನಿನ್ನಲ್ಲಿ ಹೇಗೆ ಹೇಳಿ ಎನ್ನುವುದಾಗಿ ನಾನು ಕ್ರೂರ, ಇಷ್ಟು ಸಣ್ಣ ವಿಚಾರಕ್ಕೆ ಹೊರೂಟ ಯಾಕೆ ಕ್ರೂರ? ಬಾರದೇನಿದೆ. ಮಾವನನ್ನ ಕರೆದಿದ್ದಾನೆ ಅಂತಾದ್ರೆ ನಾವು ಹೋಗಲೇಬೇಕು. ಹಾ. ಹೋಗುವಂತ ಸಿದ್ಧತೆಗಳನ್ನು ನಾವು ಮಾಡಿಕೊಡ್ತೇವೆ. ಹಾ. ನೀನು ಇವತ್ತಿನ ದಿನ ಇಲ್ಲೇ ತಂಗಿ, ಹಾ. ನಾಳೆ ಮುಂಜಾನೆ ಸೂರ್ಯೋದಯಕ್ಕೆ ಸರಿಯಾಗಿ ನಾವೆಲ್ಲರೂ ಸೇರಿ ಮದುವೆಗೆ ಹೋಗೋಣ. ಅದೊಂದು ವಿಶ್ವಾಸ. ಅಜ್ಜಯ್ಯ ಪೂರ್ಣ ಮಾತುಗಳನ್ನ ಕೇಳುವಾಗ ಎಂತ ಮಾತೋ ಎಂತ
ಎಂಥ ಯೋಚನೆ, ಎಂಥ ಯೋಚನೆ. ಕೃಷ್ಣ ಬಲರಾಮರು ಮಧುರೆಗೆ ಬರಬೇಕು, ಅವರನ್ನ ಕೊಲ್ಲಬೇಕು. ಒಳ್ಳೆ ಆಲೋಚನೆ, ಒಳ್ಳೆ ಆಲೋಚನೆ. ಆದರೆ ಮಾವ, ನೀನು ಯೋಚನೆ ಮಾಡಿದ್ರೆ ತಪ್ಪಾಯ್ತು. ಹೇಗೆ ತಪ್ಪಾಯ್ತು ಎನ್ನುವುದು ನಿನಗೆ ಈಗಲೇ ತಿಳಿಯುತ್ತದೆ. ಅದಕ್ಕಾಗಿ ಯೋಚನೆ ಮಾಡುವುದಲ್ಲ. ಮಾವ ಕಂಸನ ದೌತ್ಯವನ್ನು ಮುರಿಯಬೇಕು ಎಂದು ಹಲವು ದಿನಗಳಿಂದ ಯೋಚನೆ ಮಾಡ್ತಾ ಇದ್ದವನು ಈ ಕಾರ್ಯ ಕೈಗೂಡುವ ಬಗೆ ಹೇಗೆ ಎಂದು ತರ್ಕಿಸುತ್ತಾ ಇರುವಾಗ ಅಜ್ಜಯ್ಯನ ಆಗಮನವಾಯ್ತಲ್ಲ. ಅಂದರೆ ಅವನ ಅಂತ್ಯವನ್ನ ಅವನೇ ಹಾಡಿಕೊಂಡ ಹಾಗಾಯಿತು. ಹೌದು, ಹೋಗಬೇಕು. ಆದರೆ ನಾನೋರ್ವನೇ ಹೋಗುವುದಾ? ಅಣ್ಣನನ್ನು ಬರ ಹೇಳಿದ್ದಾನೆ ಮಾವ. ಹಾಗಾಗಿ ಅಣ್ಣನಿಗೆ ವಿಚಾರವನ್ನ ಹೇಳಬೇಕಲ್ಲ. ಅದಕ್ಕಾಗಿ ಅಣ್ಣ ಬಲರಾಮ, ಏನು ಹಬ್ಬದಮ್ಮ? ಮಾವ ಕಂಸನ ಆಸ್ಥಾನದಲ್ಲಿ ಎಲ್ಲ ಹಬ್ಬವಂತೆ ಮಾವ. ಎಲ್ಲ ಹಬ್ಬವೇ? ಹೌದು. ಬಲಿಯಂದ್ರಾದ ಕೃಷ್ಣ ಬಲರಾಮರೊಂದಿಗೆ ಬರಬೇಕೆಂಬುದಾಗಿ ಹಾ. ಅಕ್ರೂರನಲ್ಲಿ ಹೇಳಿ ಕಳುಹಿಸಿದ್ದಾರೆ. ನಮಗೂ ಆಹ್ವಾನವನ್ನು ಕೊಟ್ಟಿದ್ದಾರೆ. ಖಂಡಿತ ಹೌದು. ಆದ್ರೆ ಅಣ್ಣ, ಏನು ತಮ್ಮ? ಇದು ಕೇವಲ ಸಂತೋಷ ಪಡುವಂತಹ ಹಬ್ಬ ಆಗಬೇಕು ಅಂತ ನಾವು ಕರೆ ಕಳುಹಿಸಿದ್ದಲ್ಲ. ಮತ್ತೆ ಕೃಷ್ಣ ಬಲರಾಮರು ಅಲ್ಲಿಗೆ ಬರಬೇಕು. ಹಾ. ಬಂದಾಗ ಅವರನ್ನ ತಮ್ಮ ಬಲವನ್ನು ಉಪಯೋಗಿಸಿ ಸಂಹಾರ ಮಾಡಬೇಕು. ಇದು ಮಾವನ ಯೋಚನೆ. ಮಾವ ಅಜ್ಜ ಬಂದು ಹೇಳಿದಾಗ ನೋಡಿದೇನು, ಈ ಬೃಂದಾವನ ಇವರೆಲ್ಲ ಕಣ್ಣನ್ನ ಮಿಟುಕಿಸದೆ ನಮ್ಮನ್ನೇ ನೋಡ್ತಾ ಇದ್ದಾರೆ. ಹೌದು ತಮ್ಮ. ಮುಂದೆ ಆಗಬಹುದು, ಕಂಸ ಇನ್ನೆಂಥ ತಂತ್ರವನ್ನು ಹೆಣೆಯಬಹುದು ಎಂಬುದಾಗಿ ಎಲ್ಲ ಗಾಬರಿಯಾಗಿ ಕುಳಿತಿದ್ದಾರೆ. ಯೋಚಿಸ್ತಾ ಇದ್ದಾರೆ. ಅಣ್ಣಯ್ಯ, ಇವರಿಗೆಲ್ಲ ಏನಾದ್ರು ಹೇಳುವುದು ಬೇಡವೇ? ತಮ್ಮ ನೋಡು ಬನ್ನಿರಿ. Thank you.
ಹಬ್ಬವನ್ನು ಏರ್ಪಡಿಸಿ ಬಿಲ್ಲ ಹಬ್ಬಕ್ಕೆ ನಮ್ಮನ್ನ ಆಹ್ವಾನಿಸಿದ್ದಾನೆ ಅಂತ ಆದ್ರೆ ಅದರಲ್ಲೇನೋ ಸಂಚು ಇದೆ ಎನ್ನುವಂತಹದ್ದು ನಾವು ಅರ್ಥೈಸಿಕೊಳ್ಳಲೇಬೇಕು. ಯಾಕೆಂತ ಹೇಳಿದ್ರೆ ಮಾವನ ವ್ಯಕ್ತಿತ್ವವೇ ಅಂತಹದ್ದು. ಹಾಗಂತ ಯಾರು ಹೆದರಬೇಕಾಗ್ತಿಲ್ಲ. ಕೃಷ್ಣ ಬಲರಾಮರನ್ನ ಮಾವನಾದ ಕಂಸನಿಂದ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ಅಲ್ಲಿಯವರೆಗೆ ಹೋಗಿ ತಾತನಾದಂತಹ ಉಗ್ರಸೇನರನ್ನ ಬಂಧದಿಂದ ವಿಮುಕ್ತಿಗೊಳಿಸುವಂತಹ ಚಂದವನ್ನ ಎಲ್ಲರೂ ನೋಡುತ್ತೀರಿ. ಅದಕ್ಕಾಗಿ ಎಲ್ಲರೂ ಅಲ್ಲಿಗೆ ಬನ್ನಿ ಮದುವೆಗೆ ಬನ್ನಿ ಅಂತ ನಾವು ಹೇಳುವುದು ಅಲ್ವಾ? ಹೋಗುವುದು ಹೌದಣ್ಣ, ಹೋಗುವುದು ಮಾವನ ಮನೆಗಲ್ವಣ್ಣ. ಅಲ್ವಾ? ಸಿದ್ಧತೆ ಹೇಗೆ ಮಾಡಿಕೊಳ್ಳುವುದಣ್ಣ? ಹೋಗುವುದಕ್ಕೆ ಸಿದ್ಧತೆ ದನಿ ಮಜಾರ ನಮ್ಮ ಮಾವನ ಮನೆಗಾದ್ರೂ ಕೂಡ ಮಾವ ನಮಗೆ ವೈರಿ ಅಲ್ವಾ? ಆದ್ದರಿಂದ ವೈರಿಗಳ ಮನೆ ಅನ್ನ ಎನ್ನುವಂತಹದ್ದು ನಮಗೆ ನಿಷಿದ್ಧ. ಅಷ್ಟು ಮಾತ್ರವಲ್ಲದೆ ಅವನು ಮಾಡಿದಂತಹ ಕಾರ್ಯವಾದರೂ ಏನು? ಅವನ ತಂದೆ ತಾಯಿಗಳನ್ನ ಸೆರೆಮನೆಯಲ್ಲಿಟ್ಟು ಅಧಿಕಾರವನ್ನ ಪಡೆದು ಸಂಪಾದಿಸಿದ ಅನ್ನ ಅದು. ಅಕ್ರಮದಿಂದ ಸಂಪಾದಿಸಿದ ಅನ್ನ ನಾವು ಊಟ ಮಾಡಬಾರ್ದು. ಖಂಡಿತವಾಗಿ ತಮ್ಮ. ಆದ್ದರಿಂದ ನಮಗೆ ಬೇಕಾದಂತಹ ಬೆಣ್ಣೆ, ಮೊಸರು, ಹಾಲು ಇತ್ಯಾದಿಗಳನ್ನೆಲ್ಲ ಶಕಟದಲ್ಲಿ ಬಂಡಿಯಲ್ಲಿ ಸಿದ್ಧಗೊಳಿಸಿದ್ದೇವೆ. ನೋಡೋಣ, ಸೂರ್ಯೋದಯವಾಗ್ತಾ ಇದೆ. ಹಾಗಾದ್ರೆ ಹಣ ಮಾಡುವುದಲ್ಲ, ಹೊರಡೋಣ. ಖಂಡಿತ. ನಮಸ್ಕಾರ ಸ್ವಾಮಿ. ಹೋಯ್, ನಿಮಗೆ ಮೊದಲು ಉಪಕಾರ ಮಾಡಿದವ್ರದೆಲ್ಲ ನೆನಪಾಗುದಿಲ್ಲ ಅಲ್ವ? ಈಗ ನಿಮ್ಮನ್ನು ಇಲ್ಲಿಗೆ ಕರ್ತಂದು ಜಾರು ನಾನೇ ಅಲ್ವಾ? ನಾಳೆ ಬಂದು ನನಗೆ ಉಪಕಾರ ಮಾಡಲಿಕ್ಕಾಗುದಿಲ್ಲ. ಬೇರೆ ಯಾರಾದ್ರೂ ಸ್ವಲ್ಪ ಜಗತ್ತು ದಾಯಕ ಬಂದ್ರೆ ಬಲ್ಲಿರೇ ಅಂತ ಹೇಳ್ತೀರಿ. ಹೇಳಿ ಹೇಳಿ ಸ್ವಲ್ಪ ಸ್ವರ ಏಸಿ ಬಾರ್ರೆ. ಹೇಳಿ ಮೊದಲಿಗೆ ಯಾರಂತ ಕೇಳಿದ್ದೀರಿ? ಅಲ್ಲಿಂದ ಪ್ರಧಾನ ಅಗಸ ನಾನೇ ಸ್ವಾಮಿ. ಅಲ್ಲಿ ಪ್ರಧಾನ ಅಗಸ. ಏನು ಸ್ವಾಮಿ, ಬಟ್ಟ ತೊಳೆಯೋದ್ರಲ್ಲಿ ಕೊಡಿ, ಅಷ್ಟು ಸಸಾರದಿಂದ ದಾಸ್ತಾರದಿಂದ ಮಾತಾಡ್ತಾ ಇದ್ದೀರಲ್ಲ.
ಎಂತ ನಮಗೆ ಬೆಲೆ ಇಲ್ಲ ಮಾರ್ರೆ. ಬೆಲೆ ಉಂಟಾ? ನಾವು ದೊಡ್ಡ ಜನವೇ ಹೀಗೆ ಹೋಗಿ ದಾರಿ ಮೇಲೆ ಹೋಗುವುದರ ಬಟ್ಟೆ ತೊಳೆಯೋದಲ್ಲ ನಾವು. ಕಂಸರಾಜನ ಬಟ್ಟೆ ತೊಳೆಯುವ, ಬಟ್ಟೆ ಮುಡಿಯುವ, ಹೊಡಿವಾಳ ಅಂತ ದೊಡ್ಡ ಮನುಷ್ಯ ಬಟ್ಟೆ ಮಟ್ಟಿಯಾಗಿ ಅದು ತೊಳೆಯುವುದು ದೊಡ್ಡ ಮನುಷ್ಯರದಲ್ವಾ? ಆದ್ರಿಂದ ದೊಡ್ಡ ಜನ, ದೊಡ್ಡ ಜನ ನಾವೇ. ಗೊತ್ತಾಯ್ತಾ? ದೊಡ್ಡ ಜನರ ವಾಹನ ಓಡಿಸಿದಾಗ ನಾವು ದೊಡ್ಡ ಜನ ಆಗುದಿಲ್ಲ ನೋಡಿ. ಆ ರೀತಿಯಲ್ಲಿ ನಾವೇ ದೊಡ್ಡ ಜನ, ಹೌದಾ? ಹಾಗಾಗಿ ಏನು ಬಹಳ ನಿಧಾನ ಮಾತಾಡ್ತೀವಿ. ತಾವು ನಮ್ಮಂತರ ಬಂದವಾಗ ಗೌರವದಿಂದ ಮಾತಾಡೋದು ಇನ್ನಾದ್ರೂ ಸ್ವಲ್ಪ ಕಲಿಯಲಿ. ನಿಮ್ಮ ಹತ್ರ ಮಾತಾಡ್ತಿದ್ರೆ ನಮ್ಗೆ ಆಗುದಿಲ್ಲ. ಬಟ್ಟೆ ಕೊಡ್ಬೇಕಾಗಿದೆ ರಾಜನಿಗೆ, ಆದಷ್ಟು ಬೇಗ ಹತ್ತಲಿಕ್ಕೆ ಹೋಗಿದ್ದೇವೆ. ಎಷ್ಟೋ ಜನ ನೋಡಿದ್ದೇನೆ ಹಬ್ಬದಲ್ಲಿ ಹೋಗುವಾಗ ಚಂದ ಚಂದ ಹುಡುಗಿಯರಿರುವ ಈ ಹಾಗೆ ನೋಡಿದ್ದೇನೆ. ನಿಮ್ಮಂತ ಮೂರ್ಖರನ್ನ ಗಂಡಸರನ್ನೇ ಒಂದು ಹಾಯ್ತಾರೆ, ನಿಮಗೆ ಬುದ್ಧಿ ಇಲ್ವಾ? ನಾವು ಹಬ್ಬಕ್ಕೆ ಬಂದವರು, ನೀನ್ಯಾಕೆ ಬಂದದ್ದು? ಅಲ್ಲ, ಯಾಕೆ ಬಂದಿದ್ದ ಹೇಗೆ? ನಾವು ಹಬ್ಬಕ್ಕೆ ದಡದಲ್ಲಿ ಬೇಡ ಆಯ್ತಾ? ಹೌದೌದೌದು, ಹಬ್ಬಕ್ಕೆ ಈಗ ಹಬ್ಬಕ್ಕೆ ಬಂದವರೇ ಹಾಯಿ ಜಾಸ್ತಿ ಅಂತ ಇಟ್ಕೊಬ್ಬ ಬರುವುದಿಲ್ಲ. ನೀವು ಮಾತಾಡುದು ನೋಡಿದ್ರೆ ಇನ್ನೊಂದು ಜನ ಹೌದು ಅಂತ ಅರ್ಥ ಆಯ್ತು. ಆದ್ರೆ ಯಾರಯ್ಯ ಅಂತ ಅರ್ಥ ಆಯ್ತು. ಯಾರಯ್ಯ? ಗೌರವ ಕೊಟ್ಟು ಮಾತಾಡಿ. ಗೌರವ ನೀವು ಯಾರು ಅಂತ ಕೇಳಿ, ನೀನು ಯಾರು ಹೇಳಿ? ಎಂತ ಗೌರವ ನಾನು ಕೊಡ್ಲಿಕ್ಕೆ ನೀನು ಗೌರವ ಇಲ್ವಾ? ನಿನ್ನಲ್ಲಿಲ್ವಾ? ಹಾಗಾದ್ರೆ ನಿನ್ನಲ್ಲಿ ಇಲ್ಲ. ನನ್ನ ಹತ್ರ ಕೊಡುವುದು ನೀನು, ನಿನ್ನ ಹತ್ರ ಇದ್ರು ನೀನು ಕೊಡ್ತೀಯ. ಒಳ್ಳೆಯ ಮಾತಾಡಿದ್ಯಾ. ನನ್ನ ಹತ್ರ ಉಂಟೋ ಇಲ್ಲ ಬೇಗ ಕೊಡ್ಬೇಕಂತಿಲ್ಲ, ನಮ್ಮ ಹತ್ರ ಇದೆ. ಅಷ್ಟಿಲ್ಲ, ನಿಮ್ಮ ಹತ್ರ ಕೊಡುವಷ್ಟಿಲ್ಲ. ಬೇರೆಯವರಿಗೆ ನಾವು ಕೊಡುವಷ್ಟು ಇದೆ, ಆದ್ರೂ ಕೊಡುವುದಿಲ್ಲ. ಯಾಕೆ? ಕೊಡುವಂತ ಜನ ನೀನು ಯಾರು ಬೇಕಲ್ಲ? ಅಲ್ಲ, ಏನು ಕೊಟ್ಟದ್ದು ಕಡಿಮೆ ಏನಾಯ್ತು? ಯಾರಯ್ಯ ನೀನು ಹೇಳಿದ್ರೆ? ನೀವು ಯಾರು? ನೀವು ಯಾರು ಕೇಳ್ಬೋದಲ್ಲ ನೀವು? ಬಾಯಿ ನೀವು ಯಾರು ಕೇಳಬೇಕು. ಬಹುವಚನ ಕೇಳಬಹುದು. ಓ, ನೀವುಗಳು ಯಾರು ಕೇಳಬೇಕಲ್ವಾ? ಗೊತ್ತಿಲ್ಲ. ನೀವು ಯಾರು ಕೇಳಿ ಸಾಕು. ಅದನ್ನೇ ಕೇಳುವುದೀಗ ನಾನು. ನಾವು ಹೇಗೆ ಕೇಳಿದ್ರು ಸಹ ನಿನ್ನ ಪರಿಚಯ ನೀನು ಹೇಳುವುದು ಬೇಡವೇನೋ? ನೋಡಿದ್ರೆ ಮಡಿಯ ಆಡಿದ ಬಟ್ಟೆಯನ್ನು ನೋಡಿದ್ರೆ ನೀನು ಬಟ್ಟೆ ಮಡಿ ಮಾಡುವವನ ಹೇಗೆ? ನನ್ನ ಪರಿಚಯ ಅಣ್ಣ ಮಡಿ ಮಾಡಲ್ಲ.
ಮಡಿವಾಳನ ನೋಡ್ಲಿಕ್ಕೆ ಹಾಗೆ ಕಾಣ್ತದೆ. ಮಾರೆ ಮಡಿವಾಳನ ಮತ್ತೆ ಬಟ್ಟೆ ನೋಡಿ ಮಾಡುವನಲ್ವಾ? ಆದ್ರೆ ಅವರಿಗೆ ಸ್ವಲ್ಪ ಮಡಿವಾಳನ ಅಂತ ಕೇಳಬಾರ್ದ? ಅಷ್ಟು ತಾತ್ಸಾರ ಹೋಗ್ಲಿಕ್ಕೆ ಹಾಗಾದ್ರೆ ಹೀಗೆ ಕೇಳುವ ಮಡಿವಾಳನ ಈ ಕಾಂತಿ ಪ್ರೀತಿ ಜನರ ಬಟ್ಟೆ ಮಡಿ ಮಾಡುವ ಜನ ನಾನಲ್ಲ. ನಾವು ಹಾಗಿದ್ದವರಲ್ಲ. ಹಾಗಾಗಿ ನಿರಧಿಕಾರಿ. ಏ ಈಗ ಒಂದು ಕೆಲಸ ಮಾಡುದು ನೀನು ಯಾರ ಮಾತಾಡೋದು ಈಗ ನೀನು ಯಾರೇ ಆಗಿರು ಮಡಿವಾಳ ಹೌದು, ಬಟ್ಟೆ ಮಡಿ ಮಾಡಿದ್ದು ಹೌದಾ ಅಲ್ವಾ? ಹೌದು. ಆ ಬಟ್ಟೆಯನ್ನು ನಮಗೆ ಕೊಡು. ನೋಡಿ ನಿನ್ನ ಭಾಷೆ ಹಾಗೂ ನಿನ್ನ ವೇಷಕ್ಕೆ ಸಂಬಂಧವೇ ಇಲ್ಲ ಅಲ್ಲ, ಅನ್ಸುತ್ತೆ. ನಿನ್ನ ಆಕಾರ ನೀನು ಮಾಡುವ ವೇಷವನ್ನು ನೋಡಿ ಒಂದು ಕತೆ ಆಯ್ತು ಅಂತ ಭಾವಿಸಿ. ಹೌದಾ? ಆದ್ರೂ ಆ ಸಂದರ್ಭದಲ್ಲಿ ಅಂತಹ ಭಾಷೆ ಎಲ್ಲ ಬಂತಲ್ಲ ಅಂತ ಪಾಪ ಮಾವ ಪ್ರೀತಿಯಿಂದ ಕರೆದ ನಾವು ಧರ್ಮಕ್ಕೂ ಒಂದು ಹೆಣ ಹೊಡುವ ರೀತಿ ಆಯ್ತಾ ಅಂತ ಯೋಚನೆ ಮಾಡಿದ್ವಿ. ಏನು ಈಗ ಬಟ್ಟೆ ಕೊಡ್ಬೇಕಾ? ಬಟ್ಟೆ ಕೊಟ್ಟರೆ ನಿನ್ನ ಮನೆಗೆ ಹೋಗ್ತಿ. ಏನೇ ಅನ್ಕೊಂಡಿಲ್ಲ ಈ ಗಡಿ ರೇಖೆ ಹೊರಗಡೆ ಇದ್ದು ಮಾತಾಡಿ ಏನು ವಾಸನೆ, ಎಂತ ವಾಸನೆ ಬಟ್ಟೆ ನೋಡ, ಬಟ್ಟೆ ನೋಡ. ಬಟ್ಟೆ ನಿಮ್ಮದೇ ಮತ್ತೆ ಸ್ವಂತದ್ದು. ನಮ್ಮದೇ. ಅದೇ ಗೊತ್ತು. ಅಷ್ಟು ವಾಸನೆ ಬಟ್ಟೆ ಇಲ್ಲ. ಈಗ ನೋಡು, ನಾವು ಈ ಬಟ್ಟೆ ಉಟ್ಟುಕೊಂಡು ಬಂದಿದ್ದೇವೆ. ಯಾವ ಊರಿಗೆ ಬಂದದ್ದು? ನಿಮ್ಮ ಊರಿಗೆ ಬಂದದ್ದು. ಹೌದಪ್ಪ. ನಿಮ್ಮ ಮರ್ಯಾದೆ ಉಳಿಸಿಕೊಳ್ಳುವುದಕ್ಕಾದ್ರೂ ಆ ಬಟ್ಟೆ ಕೊಡುವುದು. ಈಗ ಬಂದವರದ್ದೆಲ್ಲ ಮರ್ಯಾದೆ ಉಳಿಸ್ಲಿಕ್ಕೆ ಬಟ್ಟೆ ಕೊಡೋರಲ್ಲ ನಾವು. ಅಷ್ಟು ಮರ್ಯಾದೆ ನಿಮ್ಮಲ್ಲಿ ಇಲ್ಲ. ಅಲ್ಲ, ನಮ್ಮ ಮರ್ಯಾದೆ ಉಳಿಸ್ಕೊಳ್ಳಿಕ್ಕೆ ನಮ್ಮ ಮರ್ಯಾದೆ ನಿಮಗೆ ಇದೆ ಅಂತ ಅಂದ್ರೆ ನೀವೇ ಉಳಿಸ್ಕೊಳ್ಬೇಕು. ಹಾಗೆ ಈಗ ಬಟ್ಟೆ ಎಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ. ಕೊಡುದಿಲ್ವಾ? ಇಲ್ಲಪ್ಪ. ಏ, ಸಾಮಾನ್ಯದವರಲ್ಲ ನಾವು. ಯಾರ ಮನೆಗೆ ನಾವು ಆ ಬಟ್ಟೆ ಅಣ್ಣ ಬಹುಶಃ ಇವ್ರಿಗೆ ನಾವು ಯಾರ ಯಾರಿಗೂ ಗೊತ್ತೇ ಆಗ್ಲಿಲ್ಲ. ಯಾರದ್ದು ಬಟ್ಟೆ ಇದು? ಅನಿಲ್ ಅಧಿಕಾರಿ ಕಂಸಪ್ಪ ಮನೆಯ ಬಟ್ಟೆ ಅಣ್ಣ ಅವರು ನೀನು ನಿಮ್ಮಂತರ ಉಡುವಂತ ಬಟ್ಟೆ ಅಲ್ಲ. ಅದು ಯೋಗ್ಯತೆ ಏನು ನಿಮ್ಮ ನಾನು ಇದೆಲ್ಲ ಯಾರದ್ದು ಅಂತ ಮಾಡಿದ್ದ ಅಣ್ಣ. ಅಲ್ಲಮ್ಮ, ಇವನಿಗೆ ನಾವೇನಂತ ತಿಳಿಲಿಲ್ಲ. ಗೊತ್ತಾಗಿಲ್ಲ. ಅಣ್ಣ ಸ್ವಲ್ಪ ಹೇಳು. ಹರಿಯರ ಜಾಗ ನಿನ್ನರ ಸಾಕಂಬರಿಗೆ Yeah.
ಇದ್ದಾಗ ಅವ ಏನು ತಪ್ಪು ಮಾಡಿದ ಅವ ಯಾವ ತರ ಮಾಡ್ಬೇಕಂತ ಹೇಳ್ತೇನೆ ಅದನ್ನು ನೋಡುದು ಬಿಟ್ಟು ಬೇರೆ ಎಲ್ಲ ನೋಡಿ ನೀ ಮತ್ತೆ ಪುನಃ ಅದೇ ತಪ್ಪು ಮಾಡಬೇಡ ಏನ್ ಹೇಳ್ತೇನೆ ರಜಕರೇ ಸ್ವಲ್ಪ ಗೌರವ ಕೊಟ್ಟು ಮಾತಾಡ ಅವ್ರು ಹೇಳೋದು ಬೇಕು ನಾವೇ ಹೇಳ್ತಾರೆ ಅವ್ರು ಹೇಳೋದಕ್ಕೆ ಒಬ್ಬರೇ ಅಲ್ವಾ ರಜಕರೇ ಒಂದು ಅಷ್ಟು ಜನ ಇಲ್ವಲ್ಲ ಒಬ್ಬರಿಗೆ ಅಷ್ಟು ಗೌರವ ಕೊಡುವಂತ ಅಷ್ಟು ಗೌರವ ಕೊಡ್ಬೇಕು ಹೌದು ಆದಿತ್ತು ರಜಕರೇ ಹೇಳಿ ನಾವು ಇರುವರು ಯಾರು ಎನ್ನುವುದಾಗಿ ನಿಮಗೆ ತಿಳಿದಿಲ್ಲ ಅಂತ ಕಾಣ್ತದೆ. ನಮ್ಗೆ ಅಗತ್ಯವಿಲ್ಲ ಅಂತ ನಾವು ಆ ಮಣಿಬಟ್ಟೆಯನ್ನ ಕೇಳುತ್ತಿರುವುದು ಯಾಕೆ ಆ ಮಣಿಬಟ್ಟೆ ಯಾರದ್ದು ಎನ್ನುವುದಾಗಿ ಕೇಳಿದ್ದೇವೆ ನಾವು ಆ ನಿಮ್ಮ ಒಡೆಯರಾದಂತಹ ಕಂಸಬೊಮ್ಮಲಿಗಳ ಅಳಿಯಂತಿರು ನೀವ ಹೌದಪ್ಪ ನಿನ್ನ ಎಡಭಾಗದಲ್ಲಿ ನಿಂತಿದ್ದಾನಲ್ಲ ಅವ ಬಲರಾಮ. ನಿನ್ನ ಬಲಭಾಗದಲ್ಲಿ ನಿಂತಿದ್ದಾರಲ್ಲ ಈಗ ಅವನು ಕೃಷ್ಣ. ಸರಿಯಾಗಿ ನಿಲ್ಲಲಿಕ್ಕೆ ಬರುವುದಿಲ್ಲ ಬಲರಾಮ ಅಥವಾ ಬಲಗಡೆ ಇರ್ಬೇಕೆನ್ನುವಂತ ಪರೀಕ್ಷಾ ಪಡೆದು ನಮಗೆ ಎಡಗಡೆ ನಾವು ಯಾವ ಭಾಗದಲ್ಲಿ ನಿಂತು ನಮ್ಮ ಹೆಸರು ಬದಲಾವಣೆ ಆಗುದಿಲ್ಲ. ಹತ್ರ ಬದಲಾವಣೆ ಅಲ್ಲ ಬಲರಾಮ ಎನ್ನುವಂತ ಬಲಗಡೆಯೇ ಇರುವ ಬಲದಲ್ಲಿರುವ ಬಲರಾಮ ಎಡದಲ್ಲಿ ಎಡದಲ್ಲಿರುವ ಎಡರಾಮನ ಹಾಗಾಗಿ ಈಗ ಕೊಡ್ಲಿಕ್ಕೆ ಆಗುದಿಲ್ಲ ನನಗೆ ಅಧಿಕಾರಿಗಳು ಕೊಡ್ಬೇಕು ರಾಜರಿಗೆ ಕೊಡ್ಲೇಬೇಕು ನಾವು ನಾವು ಬೇರೆ ಯಾರು ಅಲ್ಲ ಮಾರಾಯ. ಈಗ ನೀನು ಬಟ್ಟೆ ಕೊಡದೆ ಹೋದ್ರೆ ಇನ್ನೊಂದು ತಪ್ಪು ಮಾಡಿದಾಗ ಏನದು ನೀನು ಯಾಕೆಂದ್ರೆ ಮಾವನ ಹಳಿ ಅಂದ್ರಲ್ವ ನಾವು ಕಂಸನ ಹಳಿ ಅಂದ್ರಿಗೆ ನೀನು ಬಟ್ಟೆ ಕೊಡುವುದಿಲ್ಲ ಅಂತ ಆದ್ರೆ ನೀನು ಈಗ ತಪ್ಪು ಮಾಡಿದಾಗ ಇವತ್ತಲ್ಲ ಮೊದಲಿನಿಂದ ಇದ್ದದ್ದು ಹಾಗೆ ದೊಡ್ಡ ಜನ ಒಬ್ಬ ಇದ್ರು ಸಾಕು ಅವನ ಭಾವ ನಾನು ನನ್ನ ಮಾವ ಅವ ಅಂತ ಹೋಗಿ ನಮ್ಮ ಊಟ ಮಾಡಿ ಬರೋರು ಎಷ್ಟೋ ಜನ ಇದ್ದಾರೆ ನೀನು ಕೊಡುದಿಲ್ವಾ? ಕೊಡುದಿಲ್ಲ. ಈಗ ಹೊಡೆದ್ರೆ ಕೊಡುದ್ರೆ ಬೀಳ್ತಾನೀಗ. ಆ ಬೀಳೋದಕ್ಕೆ ವಾಪಸ್ ಏನ್ ಮಾಡ್ಬೇಕಂತ ನಂಗೆ ಗೊತ್ತುಂಟು ಬನ್ನಿ ನಿಮಗೆ ನೀವು ಒಳ್ಳೆದಿಕ್ಕೆ ಅಲ್ಲ ಅಂತ ನಮ್ಮ ಅದಲ್ಲ ಅದೇ ಅಧಿಕಾರಿ ಹೋಗಿ ಕೇಳಿ ನೀವು ಬೇಕಾದ ಬಟ್ಟೆ ತಗೊಳ್ಳಿ ಆಯ್ತಾ ನೀವು ಮತ್ತೆ ನೋಡೋಕೆ ಆಗುದಿಲ್ಲ ನೀವು ಸುಮ್ಮನೆ ನಾವು ತಗೊಂಡು ಹೋಗ್ಬೋದು. ಕೊಡುದಿಲ್ಲ ಕೊಡುದಿಲ್ಲ ಏಯ್ ನೋಡು ಒಳ್ಳೆ ಮಾತಲ್ಲಿ ಹೇಳ್ತಾರೆ. ಒಳ್ಳೆ ಮಾತಲ್ಲಿ ಹೇಳ್ತಾರೆ, ಕೊಡ್ತೀಯಲ್ವ? ಈ ಪ್ರಸಂಗದಲ್ಲಿ ಒಳ್ಳೆ ಮಾತೇ ಇಲ್ಲ. ಹೌದಾ? ಒಳ್ಳೆ ಮಾತಲ್ಲಿ ಕೊಡ್ತಾರೆ, ಕೆಟ್ಟ ಮಾತಲ್ಲಿ ಕೊಡ್ತೀರಾ? ಏಯ್ ಕೊಡುದೇ ಇಲ್ಲ? ಏಯ್ ಕೊಡುದೇ ಇಲ್ಲ? ಮನೆಗೆ ಹಾಕ್ಬೇಕು ಕೊಡುದೇ ಇಲ್ಲ? ಕೊಡುದಿಲ್ಲ? ಬೇಡ ಮಗ. ನೀನು ಬೇಕಾ? ಏಯ್ ಬಾರಿ ಮಾತಾಡ್ತಿದ್ದ ಗೊತ್ತಾಗಿಲ್ಲ ನೀವು ಹೇಳ್ರಿ ಅಣ್ಣ ಇವತ್ತು ಬಹಳ ಪಟ್ಟುಕಟ್ಟಿಲ್ಲ ಅಲ್ವಾ? ಇಲ್ಲ ನಿಮ್ಮ ಬಟ್ಟೆಯಲ್ಲಿ ಯಾರಿಗೂ ಬೇಕಾ? ಬಟ್ಟೆ ಬೇಕಾ? ಬಟ್ಟೆ ನಮಗಿಲ್ಲವಾ? ನಮ್ಮ ಮಾವನಿಗೆ ಹೇಳಿದ್ರು ಸಾಲದಂತೆ. ಯಾರು ಬೇಕು ನಂತರ ಇಲ್ಲಮ್ಮ ಓಡಿಲಿ ಹೋಯ್ ಎಲ್ಲಿದೆ ನಮ್ಮದು ಜಾಗ ಓಡಿ ಹೋಯ್ ಕೊಯ್ ನೋಡ ಬಟ್ಟೆ ಅದಕ್ಕೆ 2 ರೂಪಾಯಿ ತಿರುಗಿ ನೀವು ಗಲ್ಲಿ ಹೊಡ್ತೀರಿ ಅವ ಬರೇ ಪಾಪದವನು. ಅವ ಹಾಗೆಲ್ಲ ಮಾಡಿದ್ರೆ ಅವ ಬರೇ ಪಾಪದವನು. ಇರುವುದಿಲ್ಲ ನೀರು ಪ್ರಾಬ್ಲಮ್ ನಮಗೆ ಈ ಜೊತೆ ಒಂದು ಕೆಲಸ ಅಲ್ಲ ಬಟ್ಟೆ ನಮ್ಮ ಹತ್ರ ಇದ್ರೆ ನೀವು ನಾಳೆ ಬೆಳಗ್ಗೆ ಅಂತ ನೀವು ಕೊಡಿ
ಪ್ರಳಯ ಪೀಡೆ ಎನ್ನುವಂತಹ ಮದಭರಿತವಾದ ಆದೆಯನ್ನ ಸಂಹಾರ ಮಾಡಿ ಉಚ್ಚೆಯ ಗಂಗನ್ನು ಬಿದ್ದಿದ್ದಾಗಿ ಮತ್ತೆ ನಾಳೆ ಪೂಜಿಸಲ್ಪಟ್ಟಂತಹ ನಾಳೆ ಉಪಯೋಗಕ್ಕೆ ಬರಬೇಕಾದಂತಹ ಶಿವಧನುಸ್ಸನ್ನ ಮುರಿದುಕೊಂಡಿದ್ದೇವೆ. ಇನ್ನು ತಡ ಮಾಡುವುದಲ್ಲ, ನೇರವಾಗಿ ಕಂಸನ ಬರಲಿಕ್ಕೆ ಹೇಳಿದ್ದೆ ನಾನು. ಹಾ, ರಾಜ ಬೆಳಕನನ್ನು ಕೊಂದೊಯ್ದಿದ್ದಾರೆ. ಕೊಂದರು. ಆನೆಯನ್ನು ಬಂಧಿಸಿದರು. ಮರ್ದಿಸಿದರು. ದುಃಖದ ಚಿದ್ದಿದರು. ಚಿದ್ದಿದರು. ಮಧುಪಾನಗಳನ್ನ ಬಂಧಿಸಿದ್ದಾರೆ. ಚಿತ್ತದಲ್ಲಿ ಗಡು ನೊಂದು ಚಿತ್ತದಲ್ಲಿ ಗಡು ಶಿವ ಶಿವ ನಾನೇನನ್ನ ಕೇಳುತ್ತಾ ಇದ್ದೇನೆ. ಅಲ್ಲ, ನಾನೇನನ್ನ ಅನುಭವಿಸುತ್ತಾ ಇದ್ದೇನೆ. ಅಲ್ಲದೆ ಹೋದರೆ ಕೃಷ್ಣ ಬಲರಾಮರನ್ನು ಬಿಲ್ಲ ಹಬ್ಬಕ್ಕೆಂದು ಬರಮಾಡಿಕೊಂಡು ಮರ್ತಿಸಬೇಕೆಂಬುದಾಗಿ ನಾವು ಯೋಚಿಸಿದರೆ ಏನಾಯಿತು ಏನಾಯಿತು? ಬರುತ್ತಿದ್ದಂತೆಯೇ ತಮ್ಮ ಬಾಣಗಳನ್ನು ಮುರಿದರು, ಕುಬ್ಜೆಯ ಡೊಂಕನ್ನ ಕಿತ್ತಿದರು. ಇದೇ ಆಶ್ಚರ್ಯ. ಸರಿ ಸರಿ, ಅಂದದ್ದೆಲ್ಲ ಬರಲಿ, ಎದುರಿಸುತ್ತೇನಂತೆ. ಆದರೆ ಈ ಹೊತ್ತು ಸರಿಯಾದ ಸಮಯವಲ್ಲ. ಶಯ್ಯಾಗಾರದತ್ತ ತೆರಳಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ನಾಳೆ ನೋಡಿಕೊಳ್ಳುತ್ತೇನಂತೆ. ಸ್ವಚ್ಛಾಗೃಹದೆ ಪವಣಿಸಿದ
ಏನಾಗುತ್ತಿದೆ? ಕೃಷ್ಣ ಬಲರಾಮನು ಬಂದಿದ್ದಾರೆಂಬುದಾಗಿ ಯೋಚಿಸುತ್ತಾ ಅಯ್ಯಾಗಾರರನ್ನು ತೆರಳಿ ಸ್ವಲ್ಪ ವಿಶ್ರಾಂತಿಗೆ ತೆರಳಿದಾಗ ಏನಾಯಿತು ಭೂಮಿಯ ಕಂಪಿಸುವ ನೆರದಲ್ಲಿ ದುಸ್ವಪ್ನವನ್ನ ಕಂಡೆನಲ್ಲ. ಆ ದುಸ್ವಪ್ನದ ರೀತಿಯನ್ನು ನಾನು ಎಣಿಸುವಾಗ ಮೆತ್ತಿಗೆ ಕೈಲವನು ಏನಿದು ಏನಿದು ಅಲ್ಲದೆ ಹೋದರೆ ಎಳ್ಳೆಣ್ಣೆಯನ್ನು ತೆಗೆದು ನನ್ನ ತಲೆಗೆ ನಾನೇ ಲೇಪಿಸಿಕೊಂಡಂತೆ ಕನಸನ್ನ ಕಾಣ್ತಾ ಇದ್ದೇನೆ. ಕೆಂಪು ಮಣ್ಣನ್ನ ತೆಗೆದು ನಾನೇ ಲೇಪಿಸಿಕೊಂಡಂತೆ ಭಾಸ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಕೆಂಪು ದಾಸವಾಳದ ಹೂವ ಮಾಲೆಯನ್ನ ನಾನೇ ಧರಿಸಿಕೊಂಡು ಹೀನಾಯವಾದಂತಹ ಪ್ರಾಣಿಯಾದ ಕತ್ತೆಯನ್ನ ಏರಿಕೊಂಡು ದಕ್ಷಿಣ ಯಾತ್ರೆಗೆ ಇಳಿದಂತಹ ವಾಸ ಮಾಡ್ತಾ ಇದೆಯಲ್ಲ. ದಕ್ಷಿಣದ ದಿಕ್ಕು, ಯಮನ ದಿಕ್ಕು. ಇದರ ಅರ್ಥವೇನು? ನನ್ನ ಸಾವು ಸಮೀಪಿಸುತ್ತದೆ ಎಂದೇ ಭಾಸವಾಗ್ತಾ ಇದೆ. ಏನಿದು ಏನಿದು? ಅಷ್ಟೇ ಅಲ್ಲ, ಅರಮನೆ ಹೊರಗೋಗಿ ನೋಡ್ತಾ ಇದ್ದೇನೆ. Krishna
ಒಂದು ಕೊನೆಗೆ 2 ಆಯಿತು, 2 4 ಆಯಿತು, 4 8 ಹಾಗೆ ಸಹಸ್ರೋಪಾದಿಯಲ್ಲಿ ಬೆಳಗುತ್ತಾ ಇದೆಯಲ್ಲ. ಏನಿದರ ಅರ್ಥ? ಸುತ್ತಲೂ ವೀಕ್ಷಿಸಿದರೆ ಕಮಲ ಕೃಷ್ಣಮಯವಾದಂತೆ ಬಳಸಲಾಗ್ತಾ ಇದೆ. ಏನಿದರ ಅರ್ಥ? ಇದು ಕೃಷ್ಣ ನಮ್ಮನ್ನ ಎದುರಿಸಲಿಕ್ಕೆ ಸಾಧ್ಯ ಉಂಟಾ? ಹಾಗಲ್ಲ, ಅವನನ್ನೇ ಯೋಚಿಸುತ್ತ ಮಲಗಿದ್ದಾಗ ಕಂಡ ಕನಸು ಇದು ವ್ಯರ್ಥವಾಗಿ ಹೋಗುತ್ತದೆ. ಕೃಷ್ಣ ಬಲರಾಮರು ನನಗೆ ಲೆಕ್ಕಕ್ಕಿಲ್ಲ. ಅಲ್ಲದೆ ಹೋದರೆ ಈಗ ಮಧ್ಯರಾತ್ರಿ ಕಳೆದಿದೆ, ಇದು ಸರಿಯಾದ ಸಮಯವಲ್ಲ. ಆದ್ದರಿಂದ ಸೂರ್ಯ ಉದಯಿಸಿದ ಮೇಲೆ ಏನಂತ ನೋಡಿಕೊಳ್ಳುತ್ತೇನೆ. ಅಲ್ಲದೆ ಹೋದರೆ ನಿಮ್ಮಲ್ಲಿಯೇ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ನೀವು ನನ್ನನ್ನು ನೋಡಿದ್ದು ಮೊದಲು, ನಾವು ನಿಮ್ಮನ್ನು ನೋಡುತ್ತಿರುವುದು ಮೊದಲು. ಹಾಗಾಗಿ ಏನು ಸರಿಗೆ ಮುಂದೆ ಬಂದರೆ ಚಟನ ಮನದಲ್ಲಿರುವೆ ಏಕೆ ಬಾಬಾ ಅನಿಲವೇ
ಏನು ಮಾವ ಇದು? ಯಾಕೆ ಹೊಳಿಯನ್ನು ಇಲ್ಲಿವರೆಗಾಗಿ ಬರಬೇಕು ಅಂತ ಕರೆಸಿಕೊಂಡವರು ನೀವೇ. ನಾನೇ ನಾವು ಮಾವ ಪ್ರೀತಿಯಿಂದ ಕರೆದೆಂಬ ಸೊಲುಗೆಯಿಂದ ಹಾ. ಓಡೋಡಿ ಬಂದು ನಿಮ್ಮನ್ನು ತೊಡೆಯನ್ನು ಏರಿದ್ರೆ ಆ. ಯಾಕೆ ಸಿಟ್ಟಾಗುದು ಮಾವ? ಆ. ಮಾವ ಹಾ. ನೀನೇ ನಮ್ಮನ್ನ ಕರೆದು ನಿನ್ನ ತೊಡೆಯ ಮೇಲೆ ಗುಳ್ಳಿಸಿಕೊಳ್ಳಬೇಕಾಗಿತ್ತು. ಹಾ. ನೀನಂತೂ ಆ ವ್ಯವಧಾನ ತೋರಲಿಲ್ಲ. ಹಾ. ನಿನ್ನ ಮಾನ ಮುರಿಯದೆ ಹೋಗುದು ಬೇಡ ಅಂತ ನಾವು ಏಯ್! ಏ ಕೃಷ್ಣ! ಯಾವ ಕೃಷ್ಣ? ಏನು ಮಾವ? ಏನು ನಿನ್ನ ಬಗ್ಗೆ ನಾನು ತಿಳಿದಿಲ್ಲ ಅಂತ ತಿಳಿದಿದ್ದೇನೋ? ಅಲ್ಲದೆ ಹೋದರೆ ನಾನು ಕಳಿಸಿದಂತಹ ಶಾಕಟೆಯನ್ನು ನೀನು ಮಾಡಿದ್ಯಾ? ಓ, ಶಕಟನ? ಹಾ, ಅದೊಂದು ಹಳೇ ಬಂಡಿ ಮಾವ. ಹಾ. ನಮಗ ಆಟ ಆಡುವ ವಯಸ್ಸು. ಹಾ. ಅಣ್ಣ ಹೋಗಿ ಹತ್ತಿದ ನೋಡು, ಹಾ. ಮುರಿದೇ ಹೋಯ್ತು. ಅಷ್ಟೇ ಹಳೆ ಬಂಡಿನಲ್ಲಿ ಯಾಕೆ ಕಳಿಸಿದ್ದು ಮಾವ? ಹಳೆ ಬಂಡಿ ಕಳಿಸಬಾರದು. ನಿನಗೊಂದು ಹೊಸ ಬಂಡಿಯನ್ನು ರೆಡಿ ಮಾಡಿದ್ದೇನೆ. ಈರನ್ನು ಬಿಡು. ಮಕ್ಕಳನ್ನ ಕಳಿಸಿದ್ದೆ. ಅಕ್ಕ, ಹಾ. ಅದೊಂದು ಪಕ್ಷಿ. ಹಾ. ನಮ್ಮ ಅಣ್ಣನಿಗೆ ಹಾ. ಯಾವುದೇ ಹೊಸ ವಾಹನ ಸಿಗಲಿ ಹಾ. ಹೋಗಿ ಓಡಿಸುವ ಅಭ್ಯಾಸ. ಓ ಹೋಗಿ ಹತ್ತಿ ರೆಕ್ಕೆ ಮುರಿದ ಹೋಯ್ತು. ಓ ನಾವು ಬಂದದಲ್ಲಪ್ಪ. ರೆಕ್ಕೆ ಮುರಿದು ಹೋಗಿದ್ದು ಅಷ್ಟೇ ಅಲ್ಲ, ಮತ್ತೆ ಮತ್ತೊಬ್ಬಳನ್ನು ಕಳಿಸಿದ್ದೆ. ಯಾರು ಮಾವ? ಅವಳು ಹಾ. ಕೂತಲಿ. ಅವಳು ಒಬ್ಬರಿಗಲ್ಲ, ಇಡೀ ಮನುಕುಲಕ್ಕೆ ಸಂಜಪಾನ ಮಾಡುವಂತಹ ಯೋಗ್ಯತೆಯನ್ನು ಹೊಂದಿದವಳು. ಅವಳನ್ನೇ ಬಂದಿಯಾ? ಅಣ್ಣ ಹಾ, ಕೇಳಣ್ಣ. ಜನರ ಜನರ ಶಿಶುಗಳಿಗೆ
ಕಣ್ಣನ್ನ ಮುಚ್ಚಿ ಹಾ. ಹಾಲನ್ನು ಕುಡಿಯುವುದು ಅವನ ಅಭ್ಯಾಸ. ಓ ಕಣ್ಣು ಮುಚ್ಚಿ ಹಾಲನ್ನ ಹೀರುತ್ತಿದ್ದನ. ಹಾ ಕಣ್ಣು ಬಿಟ್ಟು ನೋಡುವಾಗ ಹಾ ಅವಳು ಕಣ್ಣು ಮುಚ್ಚಿದ್ದಳು ಮಾವ. ಓಹೋ ಅಷ್ಟೇ ನಡೆದದು ಮಾವ. ಮಾವ ಹೀಗಾಯ್ತು. ರಕ್ತವನ್ನು ಹೊರ ಹಾಕಿಸತ್ಲು ಹಾ. ಏನೆಲ್ಲ ರೋಗ ಇತ್ತೇನು ಪಾಪ. ಹೌದಾ ಹಾ. ಎಲ್ಲ ಏ ಕೃಷ್ಣ ಪೋತರ ಕೃಷ್ಣನ ಏ ಕೃಷ್ಣ ಮಾವ ಯಾಕೆ ನಾನು ನಿಮ್ಮನ್ನ ಇಲ್ಲಿಗೆ ಕರೆಸಿದ್ದು? ಯಾಕೋ? ಇಲ್ಲು ಹಬ್ಬದ ನೆವವೊಡ್ಡಿ ನಿಮ್ಮ ತಂದೆ ತಾಯಿಗಳಿಗೆ ಇರುವವರಿಗೆ ಸೆರೆಮನೆಗೆ ನಿಮ್ಮನ್ನು ಹಾಕಬೇಕೆಂಬುದಾಗಿ ನಮ್ಮನ್ನ ಅಷ್ಟೇ ಅಲ್ಲ ನಿಮ್ಮನ್ನು ಮುಗಿಸಬೇಕೆಂದು ಕರೆದಿದ್ದೇನೆ. ಆಯುಧಕ್ಕೆ ನಿನ್ನ ಪಾಪದ ಕೊಡ ತುಂಬಿತು ಎಂದಿದ್ದೀರಿ. ನಿನ್ನನ್ನ ಮುಗಿಸುವುದಕ್ಕಾಗಿಯೇ ಬಂದಿದ್ದೇವೆ. ಸಾಮರ್ಥ್ಯ ಇದೆಯಾ? ಇಲ್ಲ ಎಂದಕ್ಕೆ. ಅಣ್ಣ ಅಮ್ಮ ನೋಡಿದೆ ಅಣ್ಣ. ನೋಡ್ತಾ ಇದ್ದೇನೆ. ಕಂಸನ ಸಂಹಾರವಾದ ಕೂಡಲೇ ಪುಷ್ಪವೃಷ್ಟಿ ಆಗ್ತಾ ಇದೆ ಅಲ್ವಾ? ಸುಮನಸರೆಲ್ಲ ಸಂತೋಷಗೊಂಡಿದ್ದಾರೆ. ಹೌದು. ಅಂದರೆ ಈತನ ಉಪಟಳ ಇಡೀ ಪ್ರಪಂಚಕ್ಕೆ ವ್ಯಾಪಿಸಿ. ವ್ಯಾಪಕವಾಗಿ. ಹಾಗಾದ್ರೆ ಲೋಕಕ್ಕೆ ಮಂಗಳವಾಯಿತು. ಇನ್ನು ತಡ ಮಾಡುವುದಲ್ಲ ಅಣ್ಣ. ನಮ್ಮ ತಂದೆ ಹಾಗೂ ತಾಯಿ ಹಾ. ವಸುದೇವ ದೇವತೆಯನ್ನು ಸೆರೆಮನೆಯಲ್ಲಿದ್ದಾರೆ. ಇದ್ದಾರೆ. ಅವರನ್ನ ಸೆರೆಯಿಂದ ಬಿಡಿಸಬೇಕು. ನಮ್ಮಜ್ಜ ಉಗ್ರಸೇನ ಹಾಗೂ ರುಚಿಮತಿ ದೇವಿಯವರು ಹಾ. ಅವರನ್ನ ಸೆರೆಯಿಂದ ಬಿಡಿಸಿ ಅವರಿಗೆ ಇಲ್ಲಿನ ಪೀಠ ಅಧಿಕಾರವನ್ನು ಕೊಡಬೇಕು. ಹೌದಣ್ಣ. ಹಾ. ಅಷ್ಟೇ ಸಾಲದು ನಾವು ನಮ್ಮ ವಿದ್ಯಾಭ್ಯಾಸವನ್ನು ಮಾಡುವುದಕ್ಕಾಗಿ ಗುರುಮಠಕ್ಕೆ ಸೇರಿದ್ದೇವೆ.